ಓ ಸರ್ ಸರ್ ಏನು ಸರ್ ಈ ಕಡೆ ಏನಿಲ್ಲ ಸರ್, ನಾಡ್ದಿಗೆ 21ನೇ ತಾರೀಕು ನಮ್ದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನು ಕಾರ್ಯಕ್ರಮ? ಏನು ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಸಣ್ಣ ಉದ್ಯಮದಾರರ ಒಕ್ಕೂಟದ ವತಿಯಿಂದ ನಾಡ್ದು ಶನಿವಾರ ಹಾಂ ಸರ್ ಬೆಂಗಳೂರು ಬಂಟರ ಸಂಘದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮಧ್ಯಾಹ್ನ ಒಂದು ಕಾರ್ಯಾಗಾರ ಇದೆ 2 ಗಂಟೆಯಿಂದ 4 ಗಂಟೆವರೆಗೂ. ಹಾಗೆ 4 ಗಂಟೆಯಿಂದ 7 ಗಂಟೆವರೆಗೂ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ಅದು ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಇಲ್ಲೇನು ವಿಧಾನಸೌಧ ಒಳಗಡೆ ಬಂದ್ಬಿಟ್ಟಿದ್ದೀರಾ? ಇಲ್ಲಿ ಹಲವಾರು ಸಚಿವರನ್ನ ಭೇಟಿಯಾಗಿ ಇನ್ವಿಟೇಷನ್ ಕೊಡೋಕೆ ಬಂದಿದ್ದೀವಿ. ಹಾಗೆ ನಮ್ಮ ಸನ್ಮಾನ್ಯ ಬೇಳೂರು ರಾಘವೇಂದ್ರ ಶೆಟ್ಟರು, ಹಲವಾರು ಕನ್ನಡ ಪರ ಹೋರಾಟಗಾರರಿದ್ದಾರೆ, ಅವರಿಗೆಲ್ಲ ಒಂದು ಇನ್ವಿಟೇಷನ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಕಾರ್ಯಕ್ರಮ ಚೆನ್ನಾಗಾಗಲಿ. ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ? ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಕಾರ್ಯಾಗಾರ ಇಟ್ಕೊಂಡಿದ್ದೀವಿ. 4 ಗಂಟೆಯಿಂದ 7 ಗಂಟೆವರೆಗೂ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಾಟಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಯಾರೆಲ್ಲ ಬರ್ತಾರೆ ಸರ್? ಶಿಬಿರ ಇದೆ. ಯಾರೆಲ್ಲ ಬರ್ತಾ ಇದ್ದಾರೆ? ಮಿನಿಸ್ಟ್ರು ಭೈರತಿ ಸುರೇಶ್ ಸರ್ ಇದ್ದಾರೆ, ಹಾಗೆ ರಾಮಲಿಂಗ ರೆಡ್ಡಿ ಸರ್ ಇದ್ದಾರೆ, ಹಾಗೆ ಗುರುರಾಜ್ ಗಂಟಿಹೊಳಿ ಅವರಿದ್ದಾರೆ, ಕಿರಣ್ ಕೊಡ್ಗೆ ಅವರಿದ್ದಾರೆ, ರಾಜ್ಯ ಓಟ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಗೋಪಾಲ್ ಶೆಟ್ಟಿ ಇದ್ದಾರೆ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ, ಜಯಪ್ರಕಾಶ್ ಹೆಗ್ಡೆ ಅವರಿದ್ದಾರೆ, ಹಾಗೆ ಸನ್ಮಾನ್ಯ ಶಿವಾನಂದ ಶೆಟ್ಟಿ ಇದ್ದಾರೆ. ಏನು ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇರೋದು ನೀವು? ಉದ್ದೇಶ ಒಂದೇ, ಮೊನ್ನೆ GST ವಿಷಯದಲ್ಲಿ ಸರ್ಕಾರ ನಮಗೊಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದೆ. ಯಾಕೆ ಆ ಬಡವರ ಪರಿಸ್ಥಿತಿಯಲ್ಲಿ, ಏನು ಅವ್ರಿಗೆ ಕಟ್ಟಲಿಕ್ಕೆ ಆಗದಿದ್ದಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ನಮಗೊಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದೆ. ಆ ಉದ್ದೇಶದಿಂದ ಏನು GST ಮನ್ನಾ ಪ್ರಕರಣ ಮಾಡಿದ್ದಾರೆ. ಆ ಉದ್ದೇಶದಿಂದ ನಾಡ್ದು ಅವರಿಗೊಂದು ಅಭಿನಂದನೆ ಸಲ್ಲಿಸೋಣ ಅಂತ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಬೇರೆ ಏನು ಕಾರ್ಯಕ್ರಮ ಇದೆ? ಅದರ ಜೊತೆಗೆ ಸಾಧನ ಪ್ರಶಸ್ತಿ ಮಾಡ್ತಾ ಇದ್ದೇವೆ. ಯಾರಿಗೆ? ಹಲವಾರು ವಿಧ ಆಂಬುಲೆನ್ಸು ನಮ್ಮ ಬೆಂಗಳೂರಲ್ಲಿ ಪ್ರಶಾಂತ್ ಅಂತ ಕೆಂಗೇರಿ ಭಾಗದಲ್ಲಿ ಒಂದು 21 ಹಾಸ್ಪಿಟಲ್ ಜೊತೆಗೆ ಟಚ್ ಆಫೀಸ್ನವರು 21 ಆಂಬುಲೆನ್ಸ್ ಇದೆ ಪ್ರಶಾಂತ್ ಅಂತ, ಅವರಿಗೊಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ರಂಜಿತ್ ಶೆಟ್ಟಿ ಶಿರಿಯಾರ್ ಅಂತ ಅವರಿಗೆ ಮಾಧ್ಯಮದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ ಇನ್ನೊಬ್ಬರು ರಂಜಿತ್ ಶೆಟ್ಟಿ ಅಂತ ಇದ್ದಾರೆ, ಅವರಿಗೆ ಆರೈಕೆ ಆಶ್ರಮ ನಡೆಸ್ತಾ ಇದ್ದಾರೆ, ಅವರಿಗೂ ಕೂಡ ಇದು ಮಾಡ್ತಾ ಇದ್ದೀವಿ. ಓಕೆ, ಬಂದಿರುವಂಥ ಬಂಧು ಮಿತ್ರರಿಗೆ, ಬಂಧು ಬಳಗಕ್ಕೆಲ್ಲರಿಗೂ ಸಾಯಂಕಾಲ ಸಂಜೆ ಇದೆ, ಸ್ನ್ಯಾಕ್ಸ್ ಇದೆ, ರಾತ್ರಿ ಊಟ ಇದೆ, ಎಲ್ಲವನ್ನು ಮುಗಿಸಿ ಸಂತೋಷವಾಗಿ ಅವರು ಮನೆಗೆ ಹೋಗಿ. ಸಾಂಸ್ಕೃತಿಕ ಕಾರ್ಯಕ್ರಮ ಏನಾದರೂ ಇದೆಯಾ? ಇದೆ, ಮನೋರಂಜನೆ 4 ರಿಂದ 4:15ವರೆಗೂ ಮನೋರಂಜನಾ ಕಾರ್ಯಕ್ರಮ ಇದೆ. ರಾತ್ರಿ 7 ಗಂಟೆಯಿಂದ 11 ಗಂಟೆವರೆಗೆ ನಾಟಕ ಕಾರ್ಯಕ್ರಮ ಇದೆ. ಯಾವುದು ಸರ್ ನಾಟಕ? ವಾಚ್ಮ್ಯಾನ್ ಅಂತ. ಊರ್ ಬದಿಯವರ ಇಲ್ಲಿ ಅದ? ಊರ್ ಬದಿಯವರು ವೆಂಕಟರೆಡ್ಡಿ. ಪ್ರಪ್ರಥಮವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವ್ರದ್ದು ಏನು ಅವರು ಪ್ರಸಿದ್ಧ ಕಲಾವಿದರು, ಆದರೆ ಇದುವರೆಗೂ ಬೆಂಗಳೂರಲ್ಲಿ ಯಾವತ್ತೂ ಶೋ ಆಗಿಲ್ಲ. ನಿಮ್ಮ ಊರಿಂದ ಬೆಂಗಳೂರಿಗೆ ತರಿಸ್ತಾ ಇದ್ದೀವಿ. ನಿಮ್ಮ ಮುಖಾಂತರ ಅವ್ರದ್ದು ಫಸ್ಟ್ ಪ್ರದರ್ಶನ ಬೆಂಗಳೂರಿದೆ. ಕರಾವಳಿಗರಿಗೆ ಅಂತಾನೆ ನಾವು, ಯಾಕಂದ್ರೆ ಇವತ್ತು ಬೇರೆ ಕಾಂಡಿಮೆಂಟ್ಸು ಮೆಜಾರಿಟಿ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಇರ್ಬೋದು, ಕರಾವಳಿಗರಿಗೆ ಜಾಸ್ತಿ ಇರೋದು. ಸೊ ಆ ಕರಾವಳಿಗರಿಗೋಸ್ಕರ ಒಂದು ಮನೋರಂಜನೆ ಒಂದು ಇರಬೇಕು ಅನ್ನೋದು ನಮ್ಮ ಊರಿನ ಶೈಲಿಯಲ್ಲಿ ಒಂದು ನಾಟಕ ಪ್ರಸಂಗ ನಾವು ಆರ್ಗನೈಸ್ ಮಾಡಿದ್ವಿ. ಮತ್ತು ನೀವು ಬನ್ನಿ, ನಿಮ್ಮವ್ರನ್ನ ಕರ್ಕೊಂಡು ಬನ್ನಿ, ಸ್ವಲ್ಪ ಅರ್ಜೆಂಟ್ ಇದೆ. ಶುಭವಾಗಲಿ ಸರ್.